ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಎನ್ಡಿಎ ಸರ್ಕಾರಕ್ಕೆ 11 ವರ್ಷ ಸಂಪೂರ್ಣವಾಗಿದೆ. ಈ 2 ಅವಧಿಯ ಬಳಿಕ 3ನೇ ಅವಧಿಯ ಮೊದಲ ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿರುವ ಮೋದಿ ದೇಶದ ಅಂತಾರಾಷ್ಟ್ರೀಯ ಶಕ್ತಿ ಹೆಚ್ಚಿಸುವಲ್ಲಿ ನಿರಂತರ ಯಶಸ್ವಿಯನ್ನು ಗಳಿಸಿದ್ದಾರೆ. ಇತ್ತೀಚಿನ ಸಾಧನೆಗಳು ದೃಢಪಡಿಸುತ್ತವೆ. ಎನ್ಡಿಎ ಸರ್ಕಾರದ 11 ವರ್ಷ ನಾಯಕತ್ವ ವಿಶ್ವಮಟ್ಟದಲ್ಲಿ ಮನ್ನಣೆ ಸಿಕ್ಕಿದ್ದು ಹೇಗೆ ತೋರಿಸ್ತೀವಿ ನೋಡಿ. 11 ವರ್ಷದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಷ್ಟ್ರದ ಭವಿಷ್ಯ ನಿರ್ಮಾಣದ ನಿಟ್ಟಿನಲ್ಲಿ ಹಲವು ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದೆ. ವಿಶ್ವಮಟ್ಟದಲ್ಲಿ ಭಾರತದ ಧ್ವನಿಗೂ ಕೂಡ ಮನ್ನಣೆ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಇಮೇಜ್ ಉಜ್ವಲವಾಗುತ್ತದೆ. ಕೃತಕ ಬುದ್ಧಿಮತ್ತೆ ಮತ್ತು ಬೃಹತ್ ಮೂಲಸೌಕರ್ಯ ಯೋಜನೆಗಳು, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಮುಂತಾದ ಯೋಜನೆಗಳು ಯಶಸ್ವಿಯಾಗಿ ಜಾರಿಯಲ್ಲಿವೆ. ರಾಜಕೀಯ ಆರೋಪಗಳ ನಡುವೆಯೂ ಮೋದಿ ಸರ್ಕಾರ ಕಾರ್ಯವೈಖರಿ, ದೃಢ ಸಂಕಲ್ಪ ಮತ್ತು ರಾಷ್ಟ್ರ ಮೊದಲು ಎಂಬ ಬದ್ಧತೆಗೆ ಶ್ಲಾಘನೀಯ. ಇಂತಹ ನೇತೃತ್ವಕ್ಕೆ ಹಲವಾರು ರಾಷ್ಟ್ರಗಳ ವಿಶ್ವದಲ್ಲಿ ಅತ್ಯುತ್ತಮ ಪುರಸ್ಕಾರ ನೀಡಿ ಗೌರವಿಸಿದೆ. ಮೋದಿ ಅವರ ನಾಯಕತ್ವದ ಶಕ್ತಿ ಎಂದರೆ ಮುಂದಾಳತ್ವ, ಭವಿಷ್ಯ ನಿರ್ದೇಶಿತ ಚಿಂತನೆ ಮತ್ತು ಸೇವೆಗೆ ಪ್ರಬುದ್ಧತೆ. ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರು ಈ 4 ಸಮುದಾಯಗಳ ಸಬಲೀಕರಣವಾಗಬೇಕು ಎಂಬುದರತ್ತ ಅವರ ದೊಡ್ಡ ಸಂಕಲ್ಪವಾಗಿದೆ. ಅಭಿವೃದ್ಧಿ ಒಂದು ನಿರಂತರ ಪ್ರಕ್ರಿಯೆ. ಆದರೆ ಕೆಲ ರಾಜ್ಯಗಳ ರಾಜಕೀಯದ ನೆಪದಲ್ಲಿ ಕೇಂದ್ರದ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಹಿಂಜರಿಯುತ್ತಿರುವುದು ಬೇಸರದ ಸಂಗತಿ. ರಾಷ್ಟ್ರದ ಒಟ್ಟಾರೆ ಹಿತಕ್ಕೆ ಎಲ್ಲಾ ರಾಜ್ಯಗಳು ಸಹಕಾರ ಅಗತ್ಯವಾಗಿದೆ. 11 ವರ್ಷ ಪೂರೈಸಿರುವ ಎನ್ಡಿಎ 3.0 ಸರ್ಕಾರದ ಮುಂದಿನ ಬೆಳವಣಿಗೆಗಾಗಿ ಜನರು ಇನ್ನೂ ನಿರೀಕ್ಷೆಯಲ್ಲಿದ್ದಾರೆ. ಜನರು ಈ ನಾಯಕತ್ವದ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಇನ್ನು ಮುಂದೆ ಭಾರತ ಪ್ರಗತಿ ಹೇಗಿರುತ್ತೆ ಎಂಬುದು ಕಾದು ನೋಡಬೇಕಿದೆ. ಸಾಮ್ರಾಟ್ ಟಿವಿ ಸದಾ ನೊಂದವರೊಂದಿಗೆ.